ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಮಂಡಲಾಭಿಷೇಕ ಪೂಜಾ ಮಹೋತ್ಸವ. ಬೆಂಗಳೂರು ಪೂರ್ವ ತಾಲೂಕು ಬೆಂಡಿಗಾನಹಳ್ಳಿ ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಶನಿವಾರ ಮಂಡಲಾಭಿಷೇಕ ಪೂಜಾ ಮಹೋತ್ಸವ ವೈಭವದಿಂದ ನಡೆಯಿತು. ದೇವಸ್ಥಾನದ ಧರ್ಮಕರ್ತರು ಹಾಗೂ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಆದ ರಾಜೀವ್ ಗೌಡರವರ ನೇತೃತ್ವದಲ್ಲಿ ಮಂಡಲ ಅಭಿಷೇಕ ಪೂಜಾ ಮಹೋತ್ಸವ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು. ಇನ್ನು ದೇವಾಲಯದಲ್ಲಿ ಮಂಡಲಾಭಿಷೇಕ ಪೂಜಾ ಮಹೋತ್ಸವದ ಅಂಗವಾಗಿ ಮುಂಜಾನೆಯಿಂದಲೇ ವಿವಿಧ ಪೂಜಾ ಕೈಂಕರ್ಯಗಳು ನಡೆದವು. ಸ್ವಸ್ತಿ ವಾಚನ, ದೇವತಾ ಪ್ರಾರ್ಥನೆ, ಯಜಮಾನ ಸಂಕಲ್ಪ, ಮಹಾಗಣಪತಿ ಪ್ರಾರ್ಥನೆ, ವಿಶ್ವಕ್ಷೇನ ಪೂಜೆ, ಪುಣ್ಯಾಹ ವಾಚನ, ಆಂಜನೇಯ ಸ್ವಾಮಿಯವರಿಗೆ ಪಂಚಾಮೃತ ಅಭಿಷೇಕ, ಅಗ್ನಿ ಪ್ರತಿಷ್ಠೆ, ಕಲಶಾರಾಧನೆ, ಮಹಾಗಣಪತಿ ಹೋಮ, ನವಗ್ರಹ ಹೋಮ, ಪಂಚಸೂಕ್ತ ಹೋಮ, ಆಂಜನೇಯ ಸ್ವಾಮಿ ಗಾಯತ್ರಿ ಹೋಮ, ದಾತದಿ ಸಾಮಾನ್ಯ ಹೋಮ, ಮಹಾಪೂರ್ಣಾಹುತಿ, ಕಲಶ ಅಭಿಷೇಕ, ಅಲಂಕಾರ, ನೈವೇದ್ಯ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ ನಡೆಯಿತು. ದೇವಾಲಯಕ್ಕೆ ಬಂದ ಭಕ್ತಾದಿಗಳು ದೇವರ ದರ್ಶನ ಪಡೆದು ಪುನೀತರಾದರು. ಇನ್ನು ದೇವಾಲಯಕ್ಕೆ ಬಂದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ವ್ಯವಸ್ಥೆ ಮಾಡಲಾಗಿತ್ತು. ನಮಸ್ಕಾರ. ಇವತ್ತು ನಮ್ಮ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನದ ಮಂಡಲ ಪೂಜಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಆ ಕಾರ್ಯಕ್ರಮದಲ್ಲಿ ಸುಮಾರು ಜನ ಭಕ್ತಾದಿಗಳು ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತು ಬಂದು ಭಾಗವಹಿಸಿ ಭಗವಂತನ ಪೂಜೆ ಸಲ್ಲಿಸಿ ಆ ಭಗವಂತನ ಕೃಪೆಗೆ ಪಾತ್ರರಾಗಿ ಎಲ್ಲರೂ ಕೂಡ ತುಂಬ ಹೋಮದಲ್ಲಿ ಎಲ್ಲರೂ ಭಾಗಿಯಾದರು. ತುಂಬ ಸಂತೋಷ ವ್ಯಕ್ತಪಡಿಸಿದ್ರು. ಆ ಭಗವಂತ ಯಾರೆಲ್ಲ ಬಂದು ಭಕ್ತಾದಿಗಳು ಇವತ್ತು ಆ ಭಗವಂತ ಹತ್ರ ಏನು ಕೋರಿಕೆ ಇಟ್ಟಿದ್ದಾರೆ, ಅವ್ರು ಏನು ಮೊರೆ ಭಗವಂತ ಹತ್ರ ಇಟ್ಟಿದ್ದಾರೆ, ಅವರೆಲ್ಲ ಇಷ್ಟಾರ್ಥಗಳನ್ನ ಸಿದ್ಧಿಸೋಂಗೆ ಮಾಡಲಿ ಆ ಭಗವಂತ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ದೇವರ ಸೇವೆ ಮಾಡೋದಕ್ಕೆ ಭಗವಂತ ಶಕ್ತಿ ಕೊಡಲಿ ಅಂತ ಒಂದು ಸಂದರ್ಭದಲ್ಲಿ ಹೇಳ್ತಾ ಎಲ್ಲ ಸಮಸ್ತ ನಾಡಿನ ಜನತೆಗೆ ಎಲ್ರಿಗೂ ಭಗವಂತ ಒಳ್ಳೇದು ಮಾಡಲಿ ಅಂತ ಕೇಳ್ತೀನಿ. ಒಳ್ಳೆಯದಾಗಿ. ಯಾರ್ಯಾರು ದಂಪತಿ ಸಮೇತ ಬಂದಿದ್ದೀರಿ ಅವರ ಕಮಿಟಿಯವರು ಯಾರು ಇರಲಿಕ್ಕೆ ಫಸ್ಟ್ ದಂಪತಿ ಸಮೇತ ಶಾಂತಿ ಶಾಂತಿ ದಿವೇ ವದಕ್ಕರಾತಂ ಕಥೆ ಸ್ವಲ್ಪ ಹಿಂದೆ
ನಮಸ್ಕಾರ. ಇವತ್ತು ನಮ್ಮ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನದ ಮಂಡಲ ಪೂಜಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಆ ಕಾರ್ಯಕ್ರಮದಲ್ಲಿ ಸುಮಾರು ಜನ ಭಕ್ತಾದಿಗಳು ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತು ಬಂದು ಭಾಗವಹಿಸಿ ಭಗವಂತನ ಪೂಜೆ ಸಲ್ಲಿಸಿ ಆ ಭಗವಂತನ ಕೃಪೆಗೆ ಪಾತ್ರರಾಗಿ ಎಲ್ಲರೂ ಕೂಡ ತುಂಬ ಹೋಮದಲ್ಲಿ ಎಲ್ಲರೂ ಭಾಗಿಯಾದರು. ತುಂಬ ಸಂತೋಷ ವ್ಯಕ್ತಪಡಿಸಿದ್ರು. ಆ ಭಗವಂತ ಯಾರೆಲ್ಲ ಬಂದು ಭಕ್ತಾದಿಗಳು ಇವತ್ತು ಆ ಭಗವಂತ ಹತ್ರ ಏನು ಕೋರಿಕೆ ಇಟ್ಟಿದ್ದಾರೆ, ಅವ್ರು ಏನು ಮೊರೆ ಭಗವಂತ ಹತ್ರ ಇಟ್ಟಿದ್ದಾರೆ, ಅವರೆಲ್ಲ ಇಷ್ಟಾರ್ಥಗಳನ್ನ ಸಿದ್ಧಿಸೋಂಗೆ ಮಾಡಲಿ ಆ ಭಗವಂತ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ದೇವರ ಸೇವೆ ಮಾಡೋದಕ್ಕೆ ಭಗವಂತ ಶಕ್ತಿ ಕೊಡಲಿ ಅಂತ ಒಂದು ಸಂದರ್ಭದಲ್ಲಿ ಹೇಳ್ತಾ ಎಲ್ಲ ಸಮಸ್ತ ನಾಡಿನ ಜನತೆಗೆ ಎಲ್ರಿಗೂ ಆ ಭಗವಂತ ಒಳ್ಳೇದು ಮಾಡಲಿ ಅಂತ ಕೇಳ್ತೀನಿ. ಒಳ್ಳೆಯದಾಗಿ. ಅದಕ್ಕೆ ಒಂದು ಅವ್ರದ್ದು ಆಧಾರ್ ಕಾರ್ಡ್ ಎಲ್ಲ ರೆಡಿ ಮಾಡಿಸ್ಬಿಟ್ಟು ಕಳಿಸ್ಬಿಟ್ರೆ ನಾನು ಲೆಟರ್ ಮನಿ ಅಂತೀನಿ. ಸೋಮವಾರ ಓದ್ತಾ ಇದ್ದೀನಿ. ಸೋಮವಾರ ಒಂದು 5 ನಿಮಿಷ ನೀವು ಫ್ರೀ ಇದ್ದರೆ ಬೆಳಗ್ಗೆ ಒಂದು 10 ಗಂಟೆಗೆ ಬಂದ್ಬಿಡ್ರಿ. ರಾಜಣ್ಣವ್ರ ಹತ್ರ ಹೋಗ್ಬಿಟ್ಟು ನಾವೊಂದು ಮೊನ್ನೆಲ್ಲ ಯಾರು ಇದ್ದರೆ ಒಂದು 5 ಸಾವಿರ ಏನ್ ಮಾಡ್ತಿದ್ರಪ್ಪ?